ದಯವಿಟ್ಟು ಏರ್ಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಬಂದು ತಾವು ಪ್ರತಿಭಟನೆ ಮಾಡಬೇಕು. ನಿಮ್ಮ ಪ್ರತಿಭಟನೆಗೆ ನಮಗೂ ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದರೆ ತಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸ್ಥಳ ಸರಿಯಲ್ಲ. ಅದನ್ನು ಎಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲಿ ಒಂದು ಪಡಿಸಿದರೆ ಆ ಒಂದು ಸ್ಥಳದಲ್ಲಿ ತಾವು ಬಂದು ಪ್ರತಿಭಟನೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ ಮುಂದೆ ಸರ್. ನನ್ನ ಮಾತಾಡ್ತೀರಾ? ಒಂದು ನಿಮಿಷ ರೀ ಸರ್. ಅದೇ ಜಾಗ ನಿಗದಿಪಡಿಸಿದ್ದೀರಾ ಅಂತ ಹೇಳೋಕೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಸರ್? ನೋಡಿ, ಹಂಗಂತಲ್ಲ. ಈಗ ಸರ್ ನೋಡಿ, ಎಲ್ಲಿ ಪ್ರತಿಭಟನೆ ಸರ್, ರಸ್ತೆಯಲ್ಲಿ ನೀವು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿರ್ತೀರಿ. ಅದಕ್ಕೆ ತೊಂದರೆ ಆಗುತ್ತೆ. ಕೆಲಸ ಮಾಡಲಿಕ್ಕೆ ತೊಂದರೆ ಅಂತ ಹೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆಯ್ತು, ಮೈಕ್ ಹಾಕಲ್ಲ. ಇಲ್ಲ ದಯವಿಟ್ಟು ತಗೋಬೇಕು ಸರ್. ನೀವು ಕೆಲಸ ಮಾಡಿ. ಈಗ ಸರ್, ಹೆಂಗಿರೋ ಡಿ ಸಿ ಕರೆದ್ರೆ ಒಳಗಡೆಗೆ ಅದಕ್ಕೆ ತಕ್ಕಂತ ವಿಚಾರ ಡಿ ಸಿ ಒಳಗಡೆ ಕರೆದಿದ್ದಾರೆ. ನಿಮ್ಮ ಮುಂದೆ ಕರೆದ್ರು ಒಳಗಡೆಗೆ. ಅದೇನಂತ ಮಾತಾಡಕ್ಕೆ ಬರ್ತೀನಿ. ಒಂದು ಎರಡನೇದು, ರಸ್ತೆಯಲ್ಲಿ ನೀವು ನೋ ಪಾರ್ಕಿಂಗ್ ಅಂತ ಹಾಕ್ತೀರಿ, ನಾವು ಅಲ್ಲಿ ನಿಲ್ಸಂಗಿಲ್ಲ. ಅದೇ ತರ ನೀವು ಇಲ್ಲೇ ಇರಬೇಕು ಅನ್ನೋದಕ್ಕೆ ನೀವು ಅಲ್ಲೇನೋ ಬೋರ್ಡ್ ಹಾಕಿದ್ದೀರಾ. ನಿರ್ದಿಷ್ಟವಾದ ಜಾಗ ಅಂತ ಸ್ಥಳ ಅಂತ ಆಡಳಿತಕ್ಕೆ ತೊಂದರೆ ಆಗಬಾರ್ದು. ಆ ಒಂದು ಸ್ಥಳನ ನಿಗದಿಪಡಿಸಿದರೆ ಪ್ರತಿಭಟನೆಗೆ ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಸ್ಥಳ ಸರಿಯಲ್ಲ. ದಯವಿಟ್ಟು ಆ ಕಡೆ ನೀವು ಅಭ್ಯಂತರ ಮಾಡ್ತಾ ಇದ್ದೀರಾ.